ಸರ್ 150 ಲೀಟರ್ಗೆ ನಿಮ್ಗೆ ಎಷ್ಟು ಬರ್ತದೆ ಸರ್? ಡೈಲಿ ಎಷ್ಟು ಬರ್ತದೆ, ತಿಂಗಳಿಗೆ ಎಷ್ಟು ಬರ್ತದೆ ಸರ್? ಡೈಲಿ ನೋಡಿ 9,000 ತನಕ ಮಾಡ್ತೀವಿ ಹಾಲಿನ ದುಡ್ಡು. ಡೈಲಿ ಸರ್ 2,70,000 ಪಕ್ಕ ಮಾಡ್ತೀವಿ ಸರ್. ಒಂದೊಂದ್ಸಲ 2.5 ಆಗುತ್ತೆ, 260, 270, ಒಂದೊಂದ್ಸಲ 280 ಆಗುತ್ತೆ. 60% ಎಕ್ಸ್ಪೆಂಡಿಚರ್ ಬರುತ್ತೆ ಸರ್, 40% ಉಳಿಯುತ್ತೆ. 40%, 60% ಪಕ್ಕ ಸರ್. ಪಕ್ಕ ನಾವು ಮಾಡಬೇಕೆ ಅಂತಿದ್ದೀವಿ ಅಂದ್ರೆ, ಇಲ್ಲ ನಾನು ಮಾಡ್ತೀನಿ ಅಪ್ಪ ಇರ್ಲಿ ಏನು ಜಾಸ್ತಿ ತಿನ್ಸೋದು ಅಂದ್ರೆ 60-40 ಆಗ್ಬೋದು, ಇಲ್ಲ 40-60 ಆಗ್ಬೋದು. ಬಟ್ ನಮ್ಮ ಹತ್ರ ಯಾವುದು ಕಡಿಮೆ ಇಲ್ಲ ಸರ್. ಎಲ್ಲ ಒಂದು ಫೀಟ್ ಜಾಸ್ತಿ ಇದೆ ನನ್ನ ಹತ್ರ. ಎಲ್ಲರ ಹತ್ರ ಹೆಂಗಿರುತ್ತೆ ಸರ್ ಅಂದ್ರೆ ಬಾರ್ಲಿ ಇರುತ್ತೆ, ಚುನ್ನಿ ಇರುತ್ತೆ. ನನ್ನ ಹತ್ರ ಬಾರ್ಲಿ, ಚುನ್ನಿಯಲ್ಲಿ 2 ಐಟಮ್ ಇದೆ ವಿತ್ ಸರ್ಕಿ ಹಿಂಡಿನೂ ಇದೆ. ನಾನು 3 4 ಥರ ಹಾಕ್ತೀನಿ. ಒಂದು ಫೇಲ್ ಆದ್ರೂ ಇನ್ನೊಂದು ಅದಕ್ಕೆ ಪೌಷ್ಟಿಕತೆ ಕೊಡ್ಬೇಕಂತೇಳಿ ಒಂದರಿಂದ ನಡೆಸಲ್ಲ ಸರ್ ಯಾವುದು. 1.5 ಅಂದ್ರೆ 1,50,000 ತನಕ ಉಳಿಬೋದ ನಿಮ್ಗೆ ಎಲ್ಲ ಹೋಗಿ? ಹಾಂ ಸರ್, 1 ಲಕ್ಷ ನೇರ ಹೋಗ್ಬಿಟ್ಟು ಉಳಿಯುತ್ತೆ ಸರ್. ಅಲ್ಲಿ ನಿಮ್ಗೆ ಜಾಬ್ ಮಾಡೋತ್ತಿಗೆ ಎಷ್ಟಿತ್ತು? ಅಲ್ಲಿ ಸರ್ 20,000 ಸ್ಯಾಲ್ರಿ ಇತ್ತು, ಉಲ್ಟಾ 5,000 ಮೈ ಮೇಲೆ ಬರ್ತೀವಿ ಸರ್ ಪರ್ ಮಂತ್ ನಂಗೆ. ಬಟ್ ಅದು ಇನ್ನೂ ಸ್ಟಾರ್ಟಿಂಗ್ ಅಲ್ಲಿ ಇದ್ವಿ. ಓಕೆ ಇತ್ತು ಸರ್, ಅಂದ್ರೆ ಒಂದು 60,000 ಅಷ್ಟೇ ಸರ್. ಅಷ್ಟೇ 40,000 ರಿಂದ 50,000 ಸರ್. 60,000 ಆಗಲ್ಲ. ಇದು ಬೆಟರ್ ಅಲ್ಲ? ಬೆಟರ್ ಸರ್, ಬೆಟರ್ ಮನೆಯಿಂದ. ಬಟ್ ಹಾರ್ಡ್ ವರ್ಕ್ ಇದೆ ಸರ್, ಇಲ್ಲ ಅಂತಲ್ಲ. ನಾನು ಬೆಳಗ್ಗೆ 5:30 ರಾತ್ರಿ 9 ತನಕ ಹೊಲದಲ್ಲೇ ಇರ್ತೀನಿ ಸರ್. ಎಲ್ಲೂ ಓಡಾಡಲ್ಲ, ಏನು ಮಾಡಲ್ಲ. ಲೇಬರ್ ಜೊತೆ ಲೇಬರ್ ಆಗಿ ದುಡಿತೀನಿ, ಲೇಬರ್ ಜೊತೆನೇ ಲೇಬರ್ ಆಗಿ ದುಡಿತೀನಿ ಸರ್. ಟ್ರ್ಯಾಕ್ಟರ್ ನಡೆಸ್ತೀನಿ ನಾನೇ, ಟ್ರಕ್ ಓಡಿಸ್ತೀನಿ. ಯಾವ್ದು ನಮಗೆ ಬೇಕಲ್ಲ ಸರ್, ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಾನು ಮಾಡ್ತೀನಿ. ಓಮಿನಿ ಆಗಲಿ, ಟ್ರಕ್ ಆಗಲಿ, ಟ್ರ್ಯಾಕ್ಟರ್ ಆಗಲಿ, A to Z ಅಲ್ಲಿ ಮಾಡ್ತೀನಿ ಸರ್. ಯಾವುದು ನಿಮ್ಮ ಥರ ಓದಿದ ಎಜುಕೇಷನ್ ಹುಡುಗರು ಡೈರಿ ಫಾರ್ಮ್ದಾಗ ಬರ್ಬೇಕಾದ್ರೆ ಅವ್ರಿಗೆ ನೀವು ನಿಮ್ದಿಂದ ಹೇಳೋದೇನದ ಸಲ? ಸರ್ IT ಅಲ್ಲಿ ಈಗ ಮೊದಲಿನ ಥರ ಏನು ಉಳಿದಿಲ್ಲ ಸರ್. ಕಾಂಪಿಟೇಷನ್ ಜಾಸ್ತಿ, AI ಟೆಕ್ನಾಲಜಿ ಜಾಸ್ತಿ. ಮೊದಲಿನ ಥರ ರೆಸ್ಪೆಕ್ಟ್ ಇಲ್ಲ, ಮೊದಲಿನ ಥರ ರಿಲೀಫ್ ಅಲ್ಲ, ಮೈಂಡ್ ಪ್ರೆಷರ್ ಎಲ್ಲ ಜಾಸ್ತಿ ಇದೆ. ಹೆಂಗೆ ಸರ್ ಹೊಲದಲ್ಲಿ ಮಾಡ್ತೀವಿ, ಎಷ್ಟು ದುಡಿತೀವಿ ಅಷ್ಟು ದುಡ್ಡಿದೆ ಸರ್. ದುಡ್ಡಿ ಮೇಲೆ ದುಡ್ಡು ಆಯ್ತಿದ್ರ. ನೀವು ಎಷ್ಟು ದುಡಿತೀರ ಅಷ್ಟು ದುಡ್ಡು, ನೀವು ಎಷ್ಟು ನೆಗ್ಲಿಜೆನ್ಸಿ ಮಾಡ್ತೀರಾ ಅಷ್ಟು ನಿಮ್ಗೆ ಒಳಗೆ ಕೊಡುತ್ತೆ. ಈ ಬಿಸ್ನೆಸ್ ಹಿಂಗಿದೆ ಸರ್, ನೀವು ಎಷ್ಟು ಮಾಡ್ತೀರಾ ಅಷ್ಟು ದುಡ್ಡು ಕೊಡುತ್ತೆ. ನೀವು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಿದ್ರೆ ನೀವು ಮೈನಸ್ ಅಲ್ಲಿ ಬಂದ್ಬಿಡ್ತೀರ ಪಕ್ಕ ಅದನ್ನು. ಬಟ್ ಆ ಥರ ಮಾಡಲ್ಲ ಸರ್. ನಮ್ದು ಏನು ಸರ್ ಬೇಸ್ ಅಮೌಂಟ್ ಇದೆ, ಬೇಸ್ ಅಮೌಂಟ್ ಅಂತೂ ಯಾವತ್ತೂ ಧಕ್ಕೆ ತರಲ್ಲ ಸರ್. ನೀವು ಎಷ್ಟು ದುಡ್ಡು ಹಾಕಿರ ಅದು ದುಡ್ಡು, ನಮ್ ದುಡ್ಡು ಯಾವತ್ತೂ ಕಡಿ ಸರ್. ಇದರಲ್ಲಿ ಯಾವತ್ತೂ ನಮ್ ಬೇಸ್ ಅಮೌಂಟ್ ಯಾವ್ದು ಪ್ರಾಬ್ಲಮ್ ಮಾಡಲ್ಲ. ಪ್ರಾಫಿಟ್ ಅಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ ಲಾಸ್ ಅಂತೂ ಆಗ್ಬಿಡಲ್ಲ ಸರ್. ಸರ್ ಈ ಬ್ಯಾಚ್ ಅಲ್ಲಿ ಇದು ಸರ್, ಇದು ಮೆಂಡಿ ಅಂತ, ಇದು ಹರಿಯಾಣ ಬ್ರೀಡ್ ಸರ್. ಇದು ಎಮ್ಮೆ ಜಾಸ್ತಿ ಸಿಗಲ್ಲ ಸರ್ ಅಲ್ಲಿ. ನೀವು ಒಂದು 15 ದಿವಸ ಉಳಿದ್ರು ಇದು ಎಮ್ಮೆ ಸಿಗಲ್ಲ. ಇದು ನಮಗೆ ಅಕಸ್ಮಾತ್ ಆಗಿ ಸಿಕ್ಕಿದ್ದು ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಅಲ್ಲಿ ಮಾಡಿದ್ವಿ. ಹಾ ಸರ್. ಇದು ಎಷ್ಟು ಕೊಡ್ತಾರೆ ಸರ್? ಇದು ಬೆಳಗ್ಗೆ 6 ಲೀಟರ್, ಈವ್ನಿಂಗ್ 6 ಲೀಟರ್, 12 ಲೀಟರ್ ಸರ್. ಈಗ ಬೇರೆ ರಿಸ್ಟಾರ್ಟ್ ಮಾಡ್ಬೇಕಂದ್ರೆ ಎಷ್ಟು ಎಮ್ಮೆದಿಂದ ಸರ್? ಮೊದ್ಲಿನ ಮಾಡ್ಬೇಕಂದ್ರೆ ಸರ್, ನೀವು ಡೈರಿ ಫಾರ್ಮ್ ಮಾಡ್ಬೇಕಂದ್ರೆ 10 ಎಮ್ಮೆ ಒಂದು ಕೋಣ ಪಕ್ಕ ಬೇಕು ಸರ್. ಡೈರಿ ಫಾರ್ಮ್ ಸ್ಟಾರ್ಟಿಂಗ್. ಇಲ್ಲ ನಾನು ಮನೆಗೆ ಮಾಡ್ತೀನಿ, ಮನೆಗೆ ಸಾಕ್ತೀನಿ ಅಂದ್ರೆ 1-2 ಓಕೆ. ಇಲ್ಲ ನಾನು ಡೈರಿ ಫಾರ್ಮ್ ಮಾಡ್ತೀನಿ, ಈ ತರ ಶೆಡ್ ಮಾಡ್ತೀನಿ, ಈ ತರ ಮಾಡ್ತೀನಿ ಅಂದ್ರೆ ಮಿನಿಮಮ್ 10 ಎಮ್ಮೆ ಒಂದು ಕೋಣ ಬೇಕೇ ಬೇಕು ಸರ್. ಕಂಪಲ್ಸರಿ 10 ಎಮ್ಮೆ ಒಂದು ಕೋಣ ಸರ್. ಈ ಬ್ಯಾಚ್ ಅಲ್ಲಿ ನಮ್ದು ಇದು ಎಲ್ಲಕ್ಕಿಂತ ಕಾಸ್ಟ್ಲಿ ಎಮ್ಮೆ ಸರ್. ಇದು ನೋಡಿ ಸರ್, ಎಮ್ಮೆದು ನನ್ನ ತರ ಹೈಟ್ ಇದೆ, ನನ್ನಷ್ಟು. ಒಂದು ಗರೀಬ್ ಎಮ್ಮೆ ಸರ್, ಏನೇನು ಮಾಡಲ್ಲ. ಎಷ್ಟು ನಿಂತ್ಕೊಳ್ಳಿ ನೀವು, ಏನೇನು ಮಾಡಲ್ಲ ಸರ್. ಇದು ಬೆಳಗ್ಗೆ 8 ಲೀಟರ್, ಈವ್ನಿಂಗ್ 8 ಲೀಟರ್ ಹಾಲು ಕೊಡುತ್ತೆ. 16 ಲೀಟರ್, ಒಂದೊಂದ್ಸಲ 14, 15, 16 ಆಗ್ಬೋದು. ಈ ಚಳಿಯಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಸರ್. ಅದು ವೆದರ್ ಕಂಡೀಷನ್ ಕಡಿಮೆ ಆಯ್ತು. ಇದ್ರ ಮಗು ಸರ್ 20 ದಿವಸದ ಇದೆ, ಇದು 15ರಿಂದ 20 ದಿವಸ. ಇದಕ್ಕೆ ಒಂದು ಮನೆ ಹಾಲು ಬಿಡ್ತೀವಿ ಸರ್ ಫುಲ್. ನೋಡಿ ಸರ್, ಇದು ಅದಕ್ಕೆ ಕಣ್ಣು, ಬೆಕ್ಕಿನ ಕಣ್ಣಿದೆ ಸರ್ ಇದಕ್ಕೆ. ಸರ್ ಇವು ಕಂಪ್ಲೀಟ್ ಮರಿಗಳು ಮತ್ತೆ ನೆಕ್ಸ್ಟ್ ನೀವೇ ಕೋತೀರಾ? ಇಲ್ಲ ಸರ್, ನಾವು ಸೆಲ್ ಮಾಡಿ ಶಕ್ತಿ ಕೊಡುತ್ತೆ. ಈ ಮೇವು ಇರುತ್ತಲ್ಲ, ಶಕ್ತಿ ಕೊಡುತ್ತೆ. 1 ತಿಂಗಳು ಆದ್ಮೇಲೆ ಚುನ್ನಿ ಸ್ಟಾರ್ಟ್ ಮಾಡ್ತೀವಿ. ಆರಾಮಾಗಿ ಚುನ್ನಿ ಸ್ಟಾರ್ಟ್ ಮಾಡ್ತೀವಿ. ಇವಕ್ಕೆ ಎಷ್ಟು ಸುಖವಾಗಿರ್ತೀವಿ ಸರ್, ಅಷ್ಟು ಬೇಗ ಹೀಟಿ ಬರ್ತಾವೆ. ಅದು ಮ್ಯಾಟ್ ಯಾಕೆ ಹಾಕಿರಿ ಸರ್? ಅದು ಏನು ಮೊಳೆ ಇರ್ತಾವಲ್ಲ ಸರ್, ಇದ್ರದ್ದು ಸ್ಥಳಕ್ಕೆ ಈಗ ಆಗಿದೆ ನೋಡಿ ಸರ್. ಅಲ್ಲಿ ಆ ಥರ ಸ್ಕ್ಯಾಚಸ್ ಬೀಳ್ಬಾರ್ದು ಅವಕ್ಕೆ. ಬಿದ್ದು ಸರ್ ಹಿಡಿ ಬಿಡಲ್ಲ. ಹಿಡಿದು ಈ ಮನೆಯಲ್ಲಿ 3 ಲೀಟರ್ ಹಾಲು ಬರುತ್ತೆ ಅಂದ್ಕೊಳ್ಳಿ, ಇದು 1 ಲೀಟರ್ಗೆ ಬರುತ್ತೆ. ಇದು ಆಗಿದೆ ಸರ್ ಪ್ರಾಬ್ಲಮ್ ಈ ಮಲೆಗೆ. ಇದು ಫಸ್ಟ್ಗೆ ಇದು ಏನು 8 ಲೀಟರ್ ಹಾಲು ಕೊಡೋದು ಈಗ 6-6.5 ಬಂದಿದೆ. ಅದು ಈ ಕರುಗ ಕಸ್ತಾವ್ ಸರ್, ಬೇಗ ತರ ಬಿಡಲ್ಲ ಅವು. ಎಳೆದು ಪ್ರಾಬ್ಲಮ್ ಮಾಡ್ತಾವ ಸ್ವಲ್ಪ. ಬಟ್ ಓಕೆ ಸರ್, ಒಂದು ಸ್ವಲ್ಪ ದಿವಸ ಮಾಡ್ತಾವ, ಅವಕ್ಕೂ ಗೊತ್ತಿರಲ್ಲ. ಆಮೇಲೆ ಎಲ್ಲ ಸೆಟ್ ಆಗುತ್ತೆ ಸರ್, ಆಮೇಲೆ ಏನು ಪ್ರಾಬ್ಲಮ್ ಆಗಲ್ಲ ಸರ್. ಇಲ್ಲಿ ಯಾವ ಡೈರಿಗೆ ಹಾಕ್ತೀರಿ ನೀವು? ಇಲ್ಲಿ ಪ್ರವೀಣ್ ಡೈರಿ ಅಂತಿದೆ ಸರ್, ಗಣೇಶ್ ಡೈರಿ ಅಂತ, ಇಲ್ಲೇ ಲೆಕ್ಚರ್ ಕಾಲನಿ ಹನುಮಾನ್ ಟೆಂಪಲ್ ಹತ್ರ. ಅವ್ರಿಗೆ ಹಾಕ್ತಿವಿ ಸರ್. ಅವರು ಮಹಾರಾಷ್ಟ್ರ ಮಾಡ್ತಾರೆ, ಅವರು ಕಂಪ್ನಿ ಕಳಿಸ್ತಾರೆ. ಹಾ ಸರ್. ಇದ್ರೊಳಗೆ ಏನೇನು ಹಾಕಿರಿ ಸರ್? ಸರ್ ಇದ್ರಲ್ಲಿ ನೋಡಿ ಸರ್, ಇದು ನೋಡಿ, ಇದು ಹತ್ತಿ ಹಿಂಡಿ ಇದೆ ಸರ್. ಇದು ಹತ್ತಿ ಹಿಂಡಿ, ಇದು ಕಡ್ಡಿ ಚುನ್ನಿ ಸರ್, ಕಡ್ಡಿ ಚುನ್ನಿ. ಇದು ಏನಿದೆ ಸರ್, ಬಾರ್ಲಿ.
ಬಾರ್ಲಿ ಮೆಕ್ಕೆಜೋಳ ಮತ್ತು ಗೋಧಿದ ಮಿಶ್ರಣ. ಇದು ಕಡ್ಡಿ ಚುನ್ನಿ ಸರ್, ಹೆವಿ ಸ್ಟ್ರೆಂತ್ ಸರ್ ಈ ಕಡ್ಡಿ ಚುನ್ನಿಯಲ್ಲಿ. ಈ ಎಷ್ಟೆಷ್ಟು ಕಾಂಟ್ಯಾಕ್ಟ್ದಿಂದ ಸರ್ 1 ಎಮ್ಮೆ 3 ಕಿಲೋ ಸರ್, ಬಾರ್ಲಿ 1 kg, ಸರ್ಕಿ ಹಿಂಡಿ 1 kg, ಕಡ್ಡಿ ಚುನ್ನಿ 1 kg ಸರ್. ಹಾಂ ಸರ್, ಒಂದೊಂದು ಎಮ್ಮೆ 1 kg ಸರ್ ಎಲ್ಲ. ಅಚ್ಚಾ ಹಾಂ, ಬಾರ್ಲಿ ಏನು ಮಾಡ್ತೀವಿ ಸರ್, ಒಂದ್ಸಲ 3 kg ಹಾಕ್ತಿವಿ. ಬಾರ್ಲಿದ ಏನು ಪ್ರಾಬ್ಲಮ್ ಆಗಲ್ಲ, ಅಚ್ಚಾ ಒಂಥರ ರಸ ಇದ್ದಂಗೆ ಅದು. ಅದು ತಿನ್ನಕ್ ಚೆನ್ನಾಗಿ ತಿಂತಾವ್ ಸರ್ ಎಮ್ಮೆ, ಅದರಿಂದ ಜಾಸ್ತಿ ಹಾಲು ಆಗ್ತಾವ. ಎಷ್ಟು ತಾಸು ಇದು ನೆನೆಗೆ ಇಕ್ತೀರಿ ನೀರು? ಇದು ಸರ್ ನೋಡಿ, ಬೆಳಗ್ಗೆ 10 ಗಂಟೆಗೆ ನೆನೆಗ್ತೀವಿ ಅಂದ್ರೆ ಇವು ಮಧ್ಯಾಹ್ನ 3 ಗಂಟೆಗೆ ತೆಗಿತೀವಿ. ಅಚ್ಚಾ ಹಾಂ ರೀ, ಡೈಲಿ 1 ಟೈಮ್ 2 ಟೈಮ್ ಸರ್. 2 ಟೈಮ್ಸ್. 6 ಗಂಟೆಗೆ ಮತ್ತೆ ನೆನೆಗ್ತೀವಿ ಇವ್ನಿಂಗು, ಮತ್ತೆ ಮಾರ್ನಿಂಗ್ 3 ಗಂಟೆ ತೆಗಿತೀವಿ. ಅಚ್ಚಾ ಹಾಂ ಸರ್, 2 ಟೈಮ್. ಇದು ಎಲ್ಲ ಹೆಂಗ್ ಸರ್ ಅಂದ್ರೆ, ಇದು ನೀರಲ್ಲಿ ನೆನೆಕಿಟ್ರೆ ಚೆನ್ನ ಸರ್. ಇಲ್ಲಾಂದ್ರೆ ರಾ ಹಾಕಿದ್ರೆ ಎಮ್ಮೆದು ಹೊಟ್ಟೆ ಉಬ್ಬಿಡುತ್ತೆ ಸರ್, ಬರ್ರ ಅಂತ ಹೊಟ್ಟೆ ಇಷ್ಟಿದ್ದು ಹೊಟ್ಟೆ ಇಷ್ಟ ಆಗುತ್ತೆ. ಇದು ನೆಲದಲ್ಲಿ ಇಟ್ರೆ ಫುಲ್ ನೆಂದು ಡೈಜೆಷನ್ ಚೆನ್ನಾಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಇದು ಆ ಥರದಿಂದ ಹಾಕಿಡ್ತೀವಿ ಸರ್. ಇದ್ರಾಗ ಏನ ಆ್ಯಡ್ ಮಿಕ್ಚರ್ ಅಲಾಗಿ ಅಂತ ಇಲ್ಲ, ಏನೇನು ಹಾಕಲ್ಲ ಸರ್, ಏನೇನಿಲ್ಲ, ಆ್ಯಡ್ ಮಿಕ್ಸ್ಚರ್ ಏನಿಲ್ಲ. ಇದೇ ಎಲ್ಲ ಕ್ವಾಂಟಿಟಿ ಎಲ್ಲ ಕಿಲೋ ವೈಸ್ ಹಾಕ್ತೀವಿ ಸರ್. ಒಂದು ದಿವಸನೂ ಅರ್ಧ ಕಿಲೋನು ಜಾಸ್ತಿ ಆಗೋಲ್ಲ. ಈಗ ನಿಮ್ಗೆ ಹಾಲಿನಿಂದ ಅಲ್ಲದೇನೆ ಮತ್ತೆ ಅದರದಿಂದ ಪ್ರಾಫಿಟ್ ಅದ ಸರ್? ನೋಡಿ, ಡೈರಿ ಫಾರ್ಮ್ ಅಲ್ಲಿ ಸರ್ ಹಾಲಿನಕ್ಕಿಂತನೂ ಜಾಸ್ತಿ ಪ್ರಾಫಿಟ್ ನಮ್ಗಂದ್ರೆ ಒಂದು ಕರು, ಒಂದು ಗೊಬ್ಬರ. ಗೊಬ್ಬರ ಪ್ಯೂರ್ ಗೊಬ್ಬರ ಸರ್, ಅದರಲ್ಲಿ ಇಷ್ಟು ಬೇರೆ ರಸ ಕಸ ಏನು ಸಿಗಲ್ಲ. ಏನು ಬೀಳ್ತದೋ ಅದೇ ಹೋಗಿ ಡಂಪ್ ಮಾಡ್ತೀವಿ ಅಲ್ಲಿ, ಆರಾಮಾಗಿ ಡಂಪ್ ಮಾಡ್ತೀವಿ ಸರ್. ಇದು ಎಮ್ಮೆದು ಹಾಲಿಂದ ಏನು ನಮ್ಗೆ ಮೇಲಿನ ಖರ್ಚು ಹೋದ್ರು, ಕರು ಮತ್ತೆ ಗೊಬ್ಬರದಿಂದ ನೆಟ್ ಪ್ರಾಫಿಟ್ ಇರುತ್ತೆ, ಫುಲ್ ನೆಟ್ ಪ್ರಾಫಿಟ್ ಇರುತ್ತೆ ಸರ್. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ, ಬರ್ತಾವ ಸರ್. ನಾ ಹೇಳ್ತಿಲ್ವಾ ಸರ್, ಪ್ರಾಫಿಟ್ ಲೆಸ್ ಆಗುತ್ತೆ ಮಗರ್ ನೋ ಲಾಸ್. ಇದಕ್ಕೆ 5 ಮನೆ ಇದೆ ಸರ್. 5 ಸರ್. ಇದು ಫಸ್ಟ್ ಲ್ಯಾಕ್ಟೇಷನ್ ಸರ್. ಇವಾಗ 5ಕ್ಕೆಲ್ಲ ಹಾಲು ಬರ್ತದೆ. 5ಕ್ಕೆಲ್ಲ ಹಾಲು ಬರ್ತದೆ ಸರ್. 5ಕ್ಕೆಲ್ಲ ಹಾಲು ಬರ್ತದೆ. ಫಸ್ಟ್ ಲ್ಯಾಕ್ಟೇಷನ್ ಸರ್ ಇವಾಗ. ಇದ್ರ ತಾಯಿ 8 ಲೀಟರ್ ಹಾಲು ಕೊಟ್ಟಿತ್ತು ಸರ್. ಇದು 5.5 ಆಲ್ರೆಡಿ ಪ್ರೆಸೆಂಟ್ ಕುಡ್ಲತ್ತದ ರೀ. ಫಸ್ಟ್ ಲ್ಯಾಕ್ಟೇಷನ್ ಹಾಲು ಕುಡೋದೇ ಕಡಿಮೆ ಸರ್. ಸರ್ ಇದು ಎಮ್ಮಿ ಫಸ್ಟ್ ಲ್ಯಾಕ್ಟೇಷನ್ ಅದ, ಇದು ಎಮ್ಮಿ ಫಸ್ಟ್ ಅದ, ಎರಡು ಫಸ್ಟ್ ಅವ. ಭಾಳ ಜನ ಫಸ್ಟ್ ತಗೊಂಡ್ಬಾರ್ದು ಸರ್. ಕಾರಣ ಯಾಕಂದ್ರೆ ಸರ್, ಹಾಲು ಗ್ಯಾರಂಟಿ ಇರಲ್ಲ, ಹಾಲಿಂದು ಗ್ಯಾರಂಟಿ ಇರಲ್ಲ. ಈಗ ಅದು ಎಮ್ಮಿ ಸರ್ 8 ಲೀಟರ್ ಅಂದ್ರು ನಂಗೆ ಅದು 3 ಲೀಟರ್ ಹಾಲು ಕೊಡೋದು. ಇದು ಎಮ್ಮಿ ಓಕೆ 4 ಲೀಟರ್. ಇದು ಎಮ್ಮಿ ಚೆನ್ನಾಗಿ ಸಿಕ್ ಸರ್. 3ರಲ್ಲಿ ಇದು ಎಮ್ಮಿ ಚೆನ್ನಾಗಿ ಸಿಗುತ್ತೆ. ಫಸ್ಟ್ ಲ್ಯಾಕ್ಟೇಷನ್ ಇದು ಪ್ರಾಬ್ಲಮ್ ಸರ್. 10 ತಗೊಂಡು ಅಂದ್ರೆ 3 ಚೆನ್ನಾಗಿ ಸಿಗ್ತಾವ ಫಸ್ಟ್ ಲ್ಯಾಕ್ಟೇಷನ್. ಸೆಕೆಂಡ್ ಅಂದ್ರೆ ಓಕೆ. ನೀವು ಅಲ್ಲಿ ತರ ಹೊತ್ತಿಗೆ ಎಲ್ಲ ಚೆಕ್ ಮಾಡಿ ತೋರಿಸಿ 2 ಇಲ್ಲ 3 ಟೈಮ್ ಹಾಲು ಇಳ್ತೀವಿ ಸರ್ ನಾವು. ಹಿಂಡಿ ಆರಾಮಾಗಿ ಎಲ್ಲ ಸಮಾಧಾನ ಮಾಡ್ಕೊಂಡೇ ಲೋಡ್ ಮಾಡ್ತೀವಿ. ಏನು ಚೀಟಿಂಗ್ ಆಗಲ್ಲ ಸರ್, ಯಾರ ರೈತರಾದ್ರೂ ಇಲ್ಲ ಸರ್. ನಮ್ದೇ ಬ್ರೋಕರ್ ಇರ್ತಾರೆ, ಅಲ್ಲಿಂದಲೂ ಬ್ರೋಕರ್ ಇರ್ತಾರೆ. ನೋಡಿ ಸರ್, ಒಂದು ಮಾತು ಹೇಳ್ತೀನಿ, ಎಷ್ಟೇ ಚೀಟ್ ಮಾಡಿದ್ರು ಒಂದು ಎಮ್ಮೆಯಿಂದ ಒಂದು 50,000 ರೂಪಾಯಿ ಜಾಸ್ತಿ ತಗೋತಿರು, ಇಲ್ಲ ಅಂತಿಲ್ಲ. ಕ್ವಾಲಿಟಿ 1800 ಕಿಲೋಮೀಟರ್ ದೂರದಿಂದ ಒಬ್ಬರು ಯಾರಾದ್ರೂ ಪರಿಚಯ ಇರಲ್ಲ ವ್ಯಕ್ತಿ ಎಮ್ಮೆ ಇಸ್ಕೊಟ್ಟು ಚೆನ್ನಾಗಿ ಅದ್ರಿಗೆ ಒಳ್ಳೆ ತರ ಲೋಡ್ ಮಾಡಿ 10 ಕರುಗಳು ಎಲ್ಲ ಜೀವಂತವಾಗಿ ಬಂದವು ಸರ್. ಇಲ್ಲಿ ನಮ್ದು ಫಸ್ಟ್ 5 ಕರುಗಳು ಸತ್ತೀವಿ ಸರ್ ಫಸ್ಟ್ಗೆ ಈ ಸಲ. ಅಂದ್ರೆ ನಾವು ಟ್ರಸ್ಟ್ ಮಾಡ್ಬೋದು ಅವ್ರನ್ನ, ಇಲ್ಲ ಅಂತಿಲ್ಲ. ಒಂದು 10-15 ಸಾವಿರ ಜಾಸ್ತಿ ಒಂದು ಪರವಾಗಿಲ್ಲ, ಯಾರೋ ಒಬ್ಬ ನಮ್ದು ಆರಾಮಾಗಿ ಎಮ್ಮೆ ಬರ್ತದೆ ಸರ್. ಇದು ಎಮ್ಮೆ ಸರ್ 1,51,000 ರೂಪಾಯಿ. ಹಾಂ, 7 ಲೀಟರ್ ಹಾಲು ಕೊಡುತ್ತೆ ಸರ್. 7 ಲೀಟರ್ ಡೈಲಿ 15 ಲೀಟರ್. ಡೈಲಿ 15 ಲೀಟರ್ ಸರ್. ಈ 4 ಲೀಟರ್ ಎಷ್ಟು ತಗೊಳತ್ತಾರ ನಿಮ್ಮಲ್ಲಿ? ಪರ್ ಲೀಟರ್ 60 ರೂಪೀಸ್. 60 ಮನೆ ಕೊಟ್ಟರೆ 70 ಸರ್. ಇದು ಕೋಳ ಇದೆ ಸರ್. ಇದು 18 ತಿಂಗಳು ಕೋಳ ಸರ್. ಇದು 18 ತಿಂಗಳು. ಇದು ಒಂದೇ ಅದ ಈಗ? ಇದು ಒಂದೇ ಅದ ಸರ್. ಮತ್ತೆ ಫೀಚರ್ದಾಗ ಇದ್ರಾಗ ಇಲ್ಲ ಸರ್, ಇದು 5 ವರ್ಷ 6 ವರ್ಷ 7 ವರ್ಷ ಆರಾಮಾಗಿ ಸರ್ವಿಸ್ ಮಾಡುತ್ತೆ. 6 ವರ್ಷ ಫುಲ್ ಫ್ರೆಶ್ ಇದೆ ಸರ್ ಕೋಣ. ಫ್ರೆಶ್ ಯೂಸ್ಡ್ ಎಲ್ಲ, ಹೌದು, ಫುಲ್ ಫ್ರೆಶ್ ಕೋಣ. 95,000 ಬಿದ್ದಿದೆ ಸರ್ ಕೋಣ ಇದು. ಇದನ್ನು ತಗೊಂಡು ಬಂದ? ಅದು ಇಲ್ಲಿಂದ ತೊಗೊಂಬಂದೆ ಸರ್. ಮತ್ತು ಇವು ಎಲ್ಲರೂ ಏನದ ಅಂತಂದ್ರೆ ಹಾಲು ಪ್ಯಾಕಿಂಗ್ ಮಾಡಿ ಮಾರ್ತಾರಲ್ಲ, ಆ ಥರ ಅದೇ ಮಾಡ್ಬೇಕು ಸರ್. ಈಗ ನಾವೇ ಏನು ಮಾಡ್ಬೇಕಂತಿದೀವಿ ಅಂದ್ರೆ ಖವಾ, ಪನೀರ್, ಮೊಸರು ಈ ತರ ಮಾಡ್ಬೇಕು ಅಂತ ಪ್ಲಾನ್ ಇದೆ. ಅಷ್ಟೇ ಅಂದ್ರೆ 20 ಎಮ್ಮೆ ಆಗಲ್ಲ ಸರ್. ಅದು ಮಿನಿಮಮ್ 40-50 ಎಮ್ಮೆ ಆದ್ರೂ ಬೇಕು. ಅಂದ್ರೆ ಡೈಲಿ ಒಂದು 200 to 300 ಲೀಟರ್ ಹಾಲು ಇರ್ಬೇಕು ಸರ್ ನಮ್ಮ ಹತ್ರ. ಇದ್ರೆ ಓಕೆ. ಈಗ ನಾವು ಮತ್ತೆ ಮಾರ್ಚಲ್ಲಿ ಇನ್ನೊಂದು ಲೋಡ್ ತಂದ್ವಿ ಅಂದ್ರೆ ಅವು ಅಷ್ಟು ಪ್ರೆಗ್ನೆನ್ಸಿ ಇರ್ತಾವ. ಇದ್ರಲ್ಲೂ ಒಂದು 50% ಪ್ರೆಗ್ನೆನ್ಸಿ ಇರ್ತಾವ ಸರ್. ಅವು 10 ಎಮ್ಮೆ, ಈ ಒಂದು 5 ಎಮ್ಮೆ ಅಂದ್ರೆ ಮತ್ತೆ ನಮ್ಮ ಹತ್ರ ಒಂದು 150-160 ಲೀಟರ್ ಹಾಲು ಇರ್ತಾವ ಸರ್. ಅಂತ ಆನ್ ಮಾಡ್ಬಿಡ್ತೀವಿ. ಮೈ ತೊಳೆತಿ ನೀರು ಮತ್ತೆ ಏನಾರ ಹಾಕ್ತೀರಿ? ಇಲ್ಲ ಸರ್, ನೀರು ಓಕೆ ಏನಿಲ್ಲ ಸರ್. ಫಸ್ಟ್ ಸರ್ ನೀರು ಹೊಡಿತೀವಲ್ಲ, ಆ ಕಡೆ ನೀರು ಹೊಡಿತೀವಿ, ಆಮೇಲೆ ಈ ಕಡೆ ನೀರು ಹೊಡಿತೀವಿ. ಆಯ್ತಕ್ಕಂತ ಸ್ವಲ್ಪ ಡ್ರೈ ಆಗುತ್ತೆ ಸರ್. ಬ್ರಷ್ ಸಿಗ್ತವೆ, ಬ್ರಷ್ ಒರೆಸ್ತಾ ನೀರು ಹಾಕ್ತಾ ಆರಾಮಾಗಿ ಸರ್. ಈ ನೀರಿನ ತೊಳೆದಿ ನೀರಿಂದ ಇವೆಲ್ಲ ಸರ್ ಇದ್ರದ್ದು ಇದೇನು ಲ್ಯಾಟಿನ್ ಇದೆ ಸರ್. ಇದು ಅಲ್ಲಿ ನೋಡೋಣ ಬನ್ನಿ ಸರ್, ತೋರಿಸ್ತೀನಿ ಅದನ್ನು.
ಸರ್ ಇದು ಇಲ್ಲಿ 20 ಹಸುಗಳಿಗೆ ಎಷ್ಟು ವರ್ಕರ್ ಸರ್ ಮೇಂಟೆನೆನ್ಸ್? ಸರ್ ಹೊರಗಡೆ ಇಬ್ಬರು ಇದ್ದಾರೆ ಸರ್, ಒಳಗಡೆ ಇಬ್ಬರು ಇದ್ದಾರೆ. 4 ಜನ. 4 ಜನ. ಅವ್ರಿಗೆ ಸಂಬಳ ಎಷ್ಟು ಸರ್? ಒಳಗಡೆ ಅವರಿಗೆ 18,500 ಇದೆ, ಹಾಂ ಹಾಂ. ಇವರಿಗೆ 11. ಇಲ್ಲಿ ಲೋಕಲ್ ಲೇಬರ್ಸ್. ಹಾಂ ಹಾಂ. ಇದು ಚಾಪ್ ಕಟ್ರ್ ಇದೆ ಸರ್. ಇದು ಚಾಪ್ ಕಟ್ರ ಸರ್. ಇದು ಕಬ್ಬಿಂದ ನೋಡಿಲ್ಲ ಸರ್, ಬೇರೆ ಸರ್ ಪರ್ಫೆಕ್ಟ್ ಮಾಡತ್ತಾರೆ ನೀವು ಕೆಲಸ. ಹಾಂ ಸರ್. ಅದು ಇದು ಎರಡು ಮಿಕ್ಸ್. ಹಾಂ ಸರ್, ಅದು ಇದು ಎರಡು ಮಿಕ್ಸ್ ಮಾಡ್ತೀವಿ. ತಳಗಡೆ ಸ್ವಲ್ಪ ಹುಲ್ಲಿದೆ ಸರ್, ತಳಗಡೆ. ಇದು ಕಂಟಿನ್ಯೂ ಇದೇ ಥರ ಹಾಕೋದು? ಹಾಂ ಸರ್, ಇದೇ ಥರ ಮಾಡ್ತೀವಿ. ನಾಳೆದು ಇವತ್ತು ಸ್ಟಾಕ್ ಮಾಡ್ತೀವಿ ಸರ್. ಅಚ್ಚಾ. ನಾಳೆ ಮಾರ್ನಿಂಗ್ ಏನು ಮಾಡ್ಬೇಕಲ್ಲ ನಾವು, ಅದು ಇವತ್ತು ಸ್ಟಾಕ್ ಮಾಡ್ತೀವಿ. ಹಾಂ ಸರ್. ಕಟ್ ಮಾಡಿದ್ರೆ ಈ ಥರ ಆಗ್ತದೆ ಸರ್. ಇದು ಕಟ್ ಮಾಡಿದ್ರೆ ಈ ಥರ ಮಿಶ್ರಣ ಆಗುತ್ತೆ. ಈಗ ಇದ್ರೊಳಗೆ ಎಲ್ಲ ಅದ? ಇದ್ರೆ ಎಲ್ಲ ಅದ ಸರ್. ಹುಲ್ಲು ಅದ ಸರ್, ಕಳಕಿ ಅದ, ಕಬ್ಬು ಅದ, ಎಲ್ಲ ಅದ ಸರ್. ಆಯ್ತು ಸರ್, ಬೆಟರ್. ಓಕೆ ಸರ್, ಒಳ್ಳೆ ಪರ್ಮಿಷನ್ ಕೊಟ್ಟಿರಿ. ಹಾಂ ಸರ್, ಹಿಂಗೆ ಮಾಡಿರಿ. ಹಾಂ ಸರ್. ಆಯ್ತು. ರೈತರು ಯಾರ ನಿಮ್ಗೆ ಏನದ ಅಂದ್ರೆ ಹೆಲ್ಪ್ ಕೇಳಿದ್ರು? ಇಲ್ಲ ಸರ್, ಮಾಡ್ತೀವಿ ಸರ್. ಹಂಗೇನೆ ನಾವು ಇನ್ನೊಬ್ರು ಗೈಡೆನ್ಸ್ ಮೇಲೆ ಮಾಡಿ ಸರ್. ಈಗ ನಾವಾದ್ರೂ ಕೊಡೋರೆ, ಹಂಗೇನು ನಮ್ದು ಇದಿಲ್ಲ ಸರ್. ಗೊಬ್ಬರ ಸರ್, ಅಲ್ಲಿ ಡಂಪ್ ಆಗೋ ಗೊಬ್ಬರ ಸರ್. ಇದು ಅಂದ್ರೆ ಎಮ್ಮೆ ಕೆಳಗಡೆ ಬಿದ್ದಿದ್ದಷ್ಟೇ ಇಲ್ಲಿ ತರ್ತೀವಿ. ಇದ್ರೊಳಗೆ ಯಾವುದು ಹಿಂಗೆ ಲಿಕ್ವಿಡ್ ಹಾಕಲ್ಲ. ಇದರಲ್ಲಿ ಏನು ಸಾಲಿಡ್ ಇದೆ, ಸಾಲಿಡೇ ಹಾಕ್ತಿವಿ ಸರ್. ಇದು ಡೆಪ್ತ್ 8 ಫೀಟ್ ಇದೆ. ಡೆಪ್ತ್ 8, ಇದು 15. 15/8 ಇದೆ ಸರ್. ಇದು ಮೊನ್ನೆ ಸಾಕಾಗಿಲ್ಲ, ಸ್ವಲ್ಪ ಆ ಕಡೆ ಜಾಸ್ತಿ ಮಾಡಿಸಿದ್ವಿ. ಡೆಪ್ತ್ 8 ಫೀಟ್ ಇದೆ, ಫುಲ್ ಆಗಿ ಮತ್ತೆ ಮೇಲೆ ಬಂದಿದೆ ಸರ್. ಈಗ ಡೈಲಿ ಒಂದು ಟ್ರಾಲಿ ಬರುತ್ತೆ ಸರ್ ಗೊಬ್ಬರ. ಡೈಲಿ ಒಂದು ಟ್ರಾಲಿ ಗೊಬ್ಬರ. ಒಂದು ಟ್ರಾಲಿ ಕಾಸ್ಟ್ ಎಷ್ಟು ರೀ? 3,500 ರೂಪಾಯಿ. 3,500. ಅದು ಸಪ್ರೇಟ್ ಆ್ಯಡ್ ಆಯ್ತು? ಸಪ್ರೇಟ್ ಆಗಿರೋದು ಅದರಲ್ಲಿ. ಇದು ತೊಳೆದಿಲ್ಲ ನೀರಲ್ಲಿ ಸರ್. ಇದು ಈಗ ಏನು ಗೊಬ್ಬರ, ಇದು ಏನು ಇದ್ರ ಲ್ಯಾಟ್ರಿನ್ ಮತ್ತೆ ಅದು ಏನು ಗೊಬ್ಬರ ಇರುತ್ತೆ ಸರ್, ಲಿಕ್ವಿಡ್. ಹೌದೌದು. ಅದು ನಾಳೆಯಿಂದ ಸೀದಾ ಕಬ್ಬಿ ಹೋಗುತ್ತೆ ಸರ್. ಸೀದಾ ಕಬ್ಬಿ ಮಾಡಿಟ್ಟಿದ್ದೀವಿ ನಾಳೆನ. ಡೈಲಿ ಒಂದು ನಮ್ದು ಎಲ್ಲ ಲೋಕಲ್ ವರ್ಕರ್ಸ್ ಏನ್ ಮಾಡ್ತಾರೆ ಸರ್, ಫಸ್ಟ್ 2 ಬಿಡ್ತಾರೆ, 2 ಮಾಡಿ ಇದು ಮಾಡ್ತಾ ಹೋಗ್ತಾರೆ ಸರ್. ಇದು ನೀರಿದೆ ಸರ್, ಈಗ ಮೈ ತೊಳೆಯಕ್ಕೆ. ಡೆಪ್ತ್ 12 ಫೀಟು, ವಿಡ್ತು 7-8 ಫೀಟ್ ತೆಗೆದಿವಿ ಸರ್. ಒಳಗಡೆ ಮೋಟರ್ ಇದೆ, ಡೈರೆಕ್ಟ್ ಪೈಪ್ಲೈನ್ ಇದೆ. ಎಲ್ಲ ಅಲ್ಲಿ ಸ್ವಿಚ್ ಹಾಕಿದ್ರೆ ಸಾಕು, ಮೋಟರ್ ನೀರು ಬಂದ್ಬಿಡುತ್ತೆ. ಎಷ್ಟು ಅವರಿ ಬೋರ್ ಇಲ್ಲಿ? ಒಂದೇ ಬೋರ್ ಇದೆ ಸರ್. ಒಂದೇ ಬೋರ್ ಇದೆ. ಚೆನ್ನಾಗಿ 5.5-6 ಇಂಚ್ ನೀರು ಇದಾವೆ. 150 ಫೀಟ್ಗೆ ನೀರು ಅವ ಸರ್ ಅದಕ್ಕೆ.